ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 22 ಕುಂಟೆ. ಮಳವಳ್ಳಿಯಿಂದ ಒಂದು 16-17 ಕಿಲೋಮೀಟ್ರ್ ಆಗುತ್ತಾ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಬೆಂಗಳೂರಿಂದ 118-117 ಕಿಲೋಮೀಟ್ರ್ ಆಗುತ್ತಾ. ಇದೇ ಲ್ಯಾಂಡ್ ನೋಡಿ, 22 ಕುಂಟೆ ಬರ್ತದೆ. ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಸಾಯಿಲು. ಊರಿಂದ ಒಂದು 200-250 ಮೀಟ್ರು. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 80 ಅಡಿ ಬರ್ಬೋದು ರೋಡ್ ಪೇಸು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ರೆಡ್ ಸಾಯಿಲು, ಮಣ್ಣಂತೂ ತುಂಬ ಚೆನ್ನಾಗಿದೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಯಾರೋ ಪರ್ಚೇಸ್ ಮಾಡಿಲ್ಲ, ಇದು ಪಿತ್ರಾಜಿತ. ಮಣ್ಣಂತೆ ಅಲ್ಲ, ಇದೇ ರೀತಿ ಮಣ್ಣಿದೆ ನೋಡಿ. 22 ಕುಂಟೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಡಾಕ್ಯುಮೆಂಟು ಲೀಗಲ್ ಆಗಿದೆ. ಮಣ್ಣಂತ ಇದೇ ರೀತಿ ಮಣ್ಣು ನೋಡಿ. ಇಲ್ಲಿ ಕೂತ್ಕೊಂಡ್ರೆ ಅಕ್ಕಪಕ್ಕದಲ್ಲೂ ಜಾಗ ಸಿಗ್ತವೆ ನಾಳಜಿಸ್ತಲ್ಲಿ. 22 ಕುಂಟೆ ಬಂದಿರುವಂಥ ಜಾಗ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ರೆಡ್ ಸಾಯಿಲು. ಊರಿಂದ ಒಂದು 200-250 ಮೀಟ್ರ್ ಅದ. ಚಿಕ್ಕದಾಗ ಒಂದು ಜಾಗ ಮಾಡ್ಕೊಂಡು ತೋಟ ಮಾಡ್ಕೊಂಡಿರ್ತೀವಿ ಅನ್ನೋರಿಗೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ನಾಳಜಿಸ್ತಲ್ಲಿ ಅಕ್ಕಪಕ್ಕದ ಜಾಗ ಬೇಕಾದ್ರೆ ಕವರ್ ಮಾಡ್ಬೋದು. ಜಾಗ ನೋಡಿ ಸೂಪರಾಗಿದೆ. ಮಳವಳ್ಳಿಯಿಂದ ಒಂದು 18 ಕಿಲೋಮೀಟ್ರು. ಬೆಂಗಳೂರಿಂದ 118 ಕಿಲೋಮೀಟ್ರು. ಎಲ್ಲ ಬಸ್ಸಲ್ಲಾಗಿ ಇಲ್ಲಿ ಡಾಕ್ಯುಮೆಂಟ್ ಅಂತೂ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ. ತಾರೋಡಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಊರಿಂದ ಒಂದು 250 ಮೀಟ್ರು. ಊರು ಕರೆಂಟು ಲೈನೆಲ್ಲ ಹತ್ತಿರದಲ್ಲಿ ಐತೆ. IP ಸೆಟ್ ಕರೆಂಟ್ ಎಲ್ಲ. ಡಾಕ್ಯುಮೆಂಟು ಲೀಗಲ್ ಆಗಿದೆ. ಇವರು ಕುಂಟೆ 1,65,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಒಂದು ಹೆಚ್ಚು ಕಮ್ಮಿ ಏನೋ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು. ಇಷ್ಟು ನಾವು ಹೇಳ್ಬೋದು. ಡೈರಿ ಡೇಟಾಗಿ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಜಾಗ ಮಾತ್ರ ನೋಡಿ ಸೂಪರಾಗಿದೆ. 22 ಕುಂಟೆ.